ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ಇವತ್ತು ಚಾಕ್ಲೇಟ್ ರವಾ ಕ್ರೀಮ್ ಕೇಕ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಯಾವ ಥರ ಮಾಡೋದಂತೇಳಿ ತೋರಿಸ್ತೀನಿ, ಬನ್ನಿ ನೋಡೋಣ. ಮೊದಲಿಗೆ ಫ್ರೆಂಡ್ಸ್, ಈ ಒಂದು ಕಪ್ಪಲ್ಲಿ ನಾನು ರವೆ ತಗೋತಾ ಇದ್ದೀನಿ. ನೋಡಿ, ಒಂದು ಕಪ್ಪಲ್ಲಿ ರವೆ ತಗೋತಾ ಇದ್ದೀನಿ. ನಾನೀಗ ಬರೀ ರವೆ ಮಾತ್ರ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ರವೆ ಮಾತ್ರ ಗ್ರೈಂಡ್ ಆಗಿದೆ. ನೆಕ್ಸ್ಟ್ ಇದೇ ಕಪ್ಪಲ್ಲಿ ಶುಗರ್ ತಗೋತಾ ಇದ್ದೀನಿ. ನೋಡಿ, ಸೇಮ್ ಕಪ್ಪಲ್ಲಿ ಸೇಮ್ ಕ್ವಾಂಟಿಟಿ ಆಗೋಷ್ಟು ಶುಗರ್ ತಗೊಂಡಿದ್ದೀನಿ. ಇದನ್ನು ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಶುಗರ್ ಗ್ರೈಂಡ್ ಆಗಿದೆ, ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಟೀ ಬೌಲ್ ತಗೊಂಡಿದ್ದೀನಿ. ಇದರಲ್ಲಿ ನಾನು ಎಲ್ಲವನ್ನು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ನನಗೆ ಇಷ್ಟೊಂದು ಇದು ಸಿಕ್ಕಿದೆ, ಲಂಪ್ ಸಿಕ್ಕಿದೆ. ಮೈದಾ ಆಪ್ಷನಲ್. ನಾನು ಕಾಲು ಭಾಗ ಆಗುವಷ್ಟು ಮೈದಾ ತಗೊಂಡಿದ್ದೀನಿ, ಅಷ್ಟೇ, ಸ್ವಲ್ಪ ಅಷ್ಟೇ ತಗೊಂಡಿರೋದು. ಇದನ್ನು ಫಿಲ್ಟರ್ ಮಾಡ್ಕೊಬೇಕು. ಇದಕ್ಕೆ ನಾನು ಅರ್ಧ ಭಾಗ ಆಗುವಷ್ಟು ಎಣ್ಣೆ ಹಾಕುತ್ತಾ ಇದ್ದೀನಿ. ನೋಡಿ, ಈ ಥರ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ. ಇದಕ್ಕೆ ನಾನಿವಾಗ ಒಂದು ಸ್ವಲ್ಪ ಸ್ವಲ್ಪ ಬಿಸಿ ಮಾಡ್ಕೊಂಡಿರೋ ಹಾಲನ್ನ ಹಾಕುತ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಕಪ್ ಸಾಕು. ಚೆನ್ನಾಗೊಂದು ಮಿಕ್ಸ್ ಕೊಡಬೇಕು. ಇದಕ್ಕೆ ಸ್ವಲ್ಪ ವೆನಿಲಾ ಎಸೆನ್ಸ್ನ ಹಾಕುತ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕುತ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಬೇಕಿಂಗ್ ಪೌಡರ್ನ ಹಾಕುತ್ತಾ ಇದ್ದೀನಿ. ಚೆಂದ ಒಂದು ಮಿಕ್ಸ್ ಕೊಡಬೇಕು ಈ ಥರ. ನೆಕ್ಸ್ಟ್ ನಾನು ಸ್ವಲ್ಪ ಕೋಕೋ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಚಾಕ್ಲೇಟ್ ಕೇಕ್ ಮಾಡ್ತಿರೋದ್ರಿಂದ ಕೋಕೋ ಪೌಡರ್ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕಾಫಿ ಪೌಡರ್, ಇಷ್ಟೇ ಹಾಕ್ಕೊತಿದ್ದೀನಿ ಕಾಫಿ ಪೌಡರ್. ಮಿಕ್ಸ್ ಕೊಡೋಣ. ನೋಡಿ, ಈ ಥರ ನಮ್ಮ ಚಾಕ್ಲೇಟ್ ಕೇಕ್ ಸ್ಟಫ್ ರೆಡಿಯಾಗಿದೆ. ಇದನ್ನು ನಾನು ಇವಾಗ ಕುಕ್ಕರಿಗೆ ಹಾಕೋತಾ ಇದ್ದೀನಿ. ನೋಡಿ, ಕನ್ಸಿಸ್ಟೆನ್ಸಿ ಈ ಥರ ಬರಬೇಕು ನಮಗೆ. ಇಲ್ಲಿ ಕುಕ್ಕರಿಗೆ ನಾನು ಬಟರ್ ಪೇಪರ್ ತಗೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಮತ್ತು ಬಟರ್ ಪೇಪರ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ ಮಾಡ್ಕೊಂಡಿದ್ದ ಕನ್ಸಿಸ್ಟೆನ್ಸಿನ ಹಾಕೋತಾ ಇದ್ದೀನಿ. ನೋಡಿ, ರೆಡಿ ಆಗಿದೆ. ಇದನ್ನು ನಾವು ಈಗ ಬೇಕ್ ಮಾಡೋಕ್ಕೆ ಇಡೋಣ. 30 to 35 ಮಿನಿಟ್ಸ್ ಇಡಬೇಕು. ಇಲ್ಲಿ ನಾನು ಪ್ಯಾನ್ನ 5 ಮಿನಿಟ್ಸ್ ಪ್ರೀ ಹೀಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ನಾನು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ನ ಇಡ್ತಾ ಇದ್ದೀನಿ. ಒಂದು 30 to 35 ಮಿನಿಟ್ಸ್ ಇಲ್ಲ 40 ಮಿನಿಟ್ಸ್ ಬೇಕಾಗಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಡ್ತಾ ಇದ್ದೀನಿ. ಮತ್ತೆ ಸಿಗೋಣ. ನಾನಿಲ್ಲಿ ವೈಪಿಂಗ್ ಕ್ರೀಮ್ ಮಾಡ್ಕೊತಾ ಇದ್ದೀನಿ. ಒಂದು ಸೈಡು ಇದು ಡೆಲ್ಕೆಟಾ ಅವ್ರದ್ದು ಒಂದು ವೈಪಿಂಗ್ ಮಿಕ್ಸಿಲಿ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ವೈಪಿಂಗ್ ಕ್ರೀಮ್ ಪ್ಲಸ್ ಶುಗರ್ ಸ್ವಲ್ಪ ಡಾರ್ಕ್ ಚಾಕ್ಲೇಟ್ ಹಾಕೋತಾ ಇದ್ದೀನಿ.
ನೋಡಿ ನಮ್ಮ ಚಾಕ್ಲೇಟ್ ರವಾ ಕೇಕ್ ರೆಡಿ ಆಗಿದೆ. ಇದಕ್ಕೆ ನಾನು ಶುಗರ್ ಸಿರಪ್ ಹಾಕ್ಕೊತಾ ಇದ್ದೀನಿ. ನೋಡಿ ಶುಗರ್ ಸಿರಪ್ ಹಾಕ್ಕೊಂಡ ಮೇಲೆ ನಾನಿಲ್ಲಿ ವೈಪಿಂಗ್ ಕ್ರೀಮ್ನ ಹಾಕೋತಾ ಇದ್ದೀನಿ. ಈ ಥರ ಮಾಡ್ಕೊತಾ ಇದ್ದೀನಿ ಹಾಕ್ಕೊಂಡು. ಬರ್ಡೇಗೆಲ್ಲ ಕೇಕ್ ಮಾಡೋದಾದರೆ ನೋಡಿ ಸೇಮ್ ಇದೇ ಥರ ಮಾಡ್ಕೊಬೋದು. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ನಾನು ಡಾರ್ಕ್ ಚಾಕ್ಲೇಟ್ಸ್ನ ಹಾಕೋತಾ ಇದ್ದೀನಿ. ಡೆಕೋರೇಟ್ ಮಾಡ್ಕೋತಾ ಇದ್ದೀನಿ ಹಾಕ್ಕೊಂಡು. ಈ ಥರ ಮಾಡ್ಕೊಂಡಿದ್ದೀನಿ, ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ನಾನು ಚಾಕೋ ಚಿಪ್ಸ್ನ ಹಾಕೋತಾ ಇದ್ದೀನಿ. ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇದು ಚಾಕೋ ಚಿಪ್ಸು. ನೋಡಿ ನಮ್ಮ ಚಾಕ್ಲೇಟ್ ಕೇಕ್ ರೆಡಿ. ನೋಡಿ ನಮ್ಮ ಚಾಕ್ಲೇಟ್ ಕೇಕ್ ರೆಡಿ ಟು ಟೇಸ್ಟ್. ತುಂಬಾ ಚೆನ್ನಾಗಿ ಬಂದಿದೆ.